ನಮಸ್ತೆ ವೀಕ್ಷಕರಿಗೆ ಎಲ್ರಿಗೂ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ, ಆದರದ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ತಡ ಮಾಡ್ದಲೇ ಶುರು ಮಾಡೋಣ. ಶೋಭಾ ಅಂತ ಹೇಳಿ ನೋಡಿ, ಇವರು ವಾಸವಾಗಿರ್ತಕ್ಕಂಥದ್ದು ಬಿದ್ರೆಗುಡಿ ಕಾವಲು ಅಂತ ಹೇಳಿ ಸ್ನೇಹಿತರೆ. ಅದೇ ಒಂದು ಸ್ವಂತ ಊರಾಗಿರುತ್ತೆ. ಇನ್ನು ಇವರಿಗೆ ಒಂದು ಮದುವೆ ಬಂದ್ಬಿಟ್ಟು ಲವ್ ಮ್ಯಾರೇಜ್ ಆಗಿದ್ದು 5 ತಿಂಗಳು ಮೇಲೆ ಆಯಿತು ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಲವ್ ಮ್ಯಾರೇಜ್ ಸ್ನೇಹಿತರೆ, ತುಂಬ ಒಬ್ರಿಗೊಬ್ರು ಇಷ್ಟಪಟ್ಕೊಂಡು ಆಗಿರೋದು. ಆಮೇಲೆ ನಂತರ ಕುಟುಂಬ ಸೇರಿ ಒಂದಿಷ್ಟು ಜನ ಸೇರಿ ಮಾಡಿರ್ತಕ್ಕಂಥದ್ದು. ಇನ್ನು ದುಃಖ ಬಂದ್ಬಿಟ್ಟು ಚಿಕ್ಕ ವಿಚಾರಕ್ಕೆ ಕೋಪ ಮಾಡಿಕೊಂಡು ಗಂಡ ಬೇರೆ ಕಡೆ ಹೋಗಿ ಮಲಗ್ತಾರೆ. ತೂತು ಪುಕ ಪುಕ ಅನ್ನುತ್ತೆ, ದೆಂಗ್ತಾ ಇಲ್ಲ ಅಂತಕ್ಕಂಥದ್ದು ಇವರ ಒಂದು ವಿಚಾರ ಆಗಿರುತ್ತೆ. ಇವರ ಒಂದು ಸಮಸ್ಯೆ ಒಂದು ಮಾತಾಗಿರುತ್ತೆ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟು ಏನಪ್ಪ ಅಂತಂದರೆ ಕೋಪದ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ, ಒಂದು ಚಿಕ್ಕ ವಿಚಾರಕ್ಕೋಸ್ಕರ ಕೋಪ ಬಂದು ಬೇರೆ ಕಡೆಯಲ್ಲಿ ಮಲಗ್ತೀನಿ ಅಂತಾರೆ ಗಂಡ. ಸುಮಾರು ದಿನ ಆಯಿತು ಒಟ್ಟಿಗೆ ಸೇರಿ ಇಬ್ಬರೂ. ಯಾಕೆಂದರೆ ಸ್ನೇಹಿತರೆ, ಒಂದು ಕೋಪ ಅಂತ ಒಂದು ವಿಚಾರ ಬಂದಾಗ ಮನಸ್ತಾಪಗಳಾಗ್ತದೆ. ಹಾಗಾಗಿ ಕೋಪನ ಬಂದಾಗ ಏನೇನೋ ಒಂದು ನಿರ್ಧಾರಗಳನ್ನ ತಗೊಳ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಒಂದು ಸಂಸಾರ ಆದಮೇಲೆ ಇವೆಲ್ಲ ಸರ್ವೇ ಸಾಮಾನ್ಯ. ಒಂದು ಮನೆಯ ಗೃಹ ಪ್ರವೇಶಕ್ಕೆ ಹೋಗಿದ್ದೆ, ಬರೋದು ಸ್ವಲ್ಪ ಲೇಟ್ ಆಯಿತು ಅಂತ ಅಷ್ಟೇ. ಅದೇ ಒಂದು ವಿಚಾರಕ್ಕೆ ಅವರು ಆ ರೀತಿ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ಗೂಟ ಎದ್ದಾಗ ತೂತು ಸಿಗಲಿಲ್ಲ ಅಂಥೇಳಿ ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮಾಡಲ್ಲ ಅಂತಾರೆ ಈಗ ಕೇಳಿದ್ರು ಅಂತ ಇಲ್ಲಿ. ಇದಿಷ್ಟು ಕೋಪದ ಬಗ್ಗೆ ಅವರು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರ್ತಕ್ಕಂಥ ಒಂದು ವಿಚಾರ. ಇನ್ನು ಎಷ್ಟು ಬಾರಿ ಕೊಡೋದು ಅನ್ನೋದ್ರ ಬಗ್ಗೆಯೂ ಇಲ್ಲಿ ಸಾಕಷ್ಟು ಸಹ ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು. ಏನೇನು ಅಂತ ನಾವು ನೋಡೋಣ. ಮೊದಲನೇದಾಗಿ, ಮನೆಯಲ್ಲಿ ಇರೋದು 3 ಚಿಕ್ಕ ರೂಮ್ಗಳು, ಆಯಿತಾ, ದೊಡ್ಡವೇನಲ್ಲ, ಚಿಕ್ಕವು. ಹಾಗಾಗಿ ಅವರು ಬೇರೆ ಒಂದು ರೂಮಿನಲ್ಲಿ ಮಲಗೋದು, ದೆಂಗಾಡಿದ್ರು ಕೂಡ ಅವ್ರಿಗೆ ಗೊತ್ತಾಗಲ್ಲ. ಓಕೆನಾ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇನ್ನು ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದರಂತೆ. ಕಾರಣ, ಅವರು ಫ್ಯಾನ್ ಹಾಕಿಕೊಳ್ತಾರೆ, ಜೊತೆಗೆ ಗೊರಕೆ ಶಬ್ದ ಜೋರಾಗಿ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ದೆಂಗಾಡರೂ ಸಹ ಅವ್ರಿಗೆ ಶಬ್ದ ಹೋಗಲ್ಲ. 3 ರಿಂದ 5 ಸಲ ಮಾಡಿಸಿಕೊಳ್ತೀನಿ ಅಷ್ಟೇ ದಿನಕ್ಕೆ, ಅದ್ರ ಮೇಲೆ ಆಗಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ, ಈ ಒಂದು ಟ್ರಿಮ್ಮರ್ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಫಿಲಿಪ್ಸು ಒಳ್ಳೆಯ ಒಂದು ಕಂಪ್ನಿ ಆಗಿರುತ್ತೆ. ಸ್ಮೂತ್ ಶೇವ್ ವಿತ್ ಲೆಸ್ ಇರಿಟೇಷನ್ನು, ಫ್ಲೆಕ್ಸಿಬಲ್ ಹೆಡ್ಸ್ ಅಡಾಪ್ಟ್ ಟು ಜಾವ್ಲಿನ್ ಆ್ಯಂಡ್ ಚೀನ್, ಲಾಂಗ್ ಬ್ಯಾಟ್ರಿ ಲೈಫು, ವೆಟ್ ಆ್ಯಂಡ್ ಡ್ರೈ ಯೂಸ್. ಅಂದರೆ ವೆಟ್ ಇದ್ದಾಗಲೂ ಯೂಸ್ ಮಾಡ್ಬೋದು, ನೀವು ಡ್ರೈ ಇದ್ದಾಗಲೂ ಯೂಸ್ ಮಾಡ್ಬೋದು. ಜೊತೆಗೆ ಲಾಂಗ್ ಒಂದು ಬ್ಯಾಟ್ರಿ ಲೈಫ್ ಬರುತ್ತೆ. ಓಕೆನಾ, ಬ್ಯಾಟ್ರಿ ತುಂಬಾ ಚೆನ್ನಾಗಿರುತ್ತೆ. ಮೇಂಟೆನೆನ್ಸ್ ಟಿಪ್ಸ್, ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಈ ಒಂದು ಟ್ರಿಮ್ಮರ್ನ ಅಂತಂದರೆ, ರಿನ್ಸ್ ಹೆಡ್ಸ್ ಅಂಡರ್ ವಾಟರ್ ಆಫ್ಟರ್ ಎವ್ರಿ ಯೂಸ್, use cleaning pot station if provided, replacing having heads when the app or indicator tells you, keep battery charged, don't leave it empty for ಅಂದರೆ ಕೆಲವೊಂದು ತಿಂಗಳವರೆಗೂ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಬೇಕು.